ನಾವೆಲ್ಲರೂ ದಿನಾಗ್ಲೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀವಿ, ಕರೆಕ್ಟ್? ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಅಕೌಂಟ್ ಅಲ್ಲಿ ಅಟ್ಲೀಸ್ಟ್ 10 ಫೋಟೋಸ್ ಇದೆ ಅಂತಂದ್ರೆ ಈಗ ಎಷ್ಟು ಜನ ಯೂಸ್ ಮಾಡ್ತಾರೆ ನೀವೇ ಯೋಚನೆ ಮಾಡಿ. ಇವಾಗ ನಿಮ್ ಫ್ರೆಂಡ್ ಸರ್ಕಲ್ ಏನೇ ಒಂದು 500 ಜನ ಇರ್ತಾರೆ ಅನ್ಕೊಳ್ಳಿ ಮಿನಿಮಮ್. ಅಂಡ್ ಆಲ್ಸೋ ಇನ್ನು ಎಷ್ಟು ಕೋಟಿ ಗಟ್ಟಲೆ ಜನ ರೆಗ್ಯುಲರ್ ಬೇಸಿಸ್ ಅಲ್ಲಿ ಒಂದ್ ನಿಮಿಷದಲ್ಲಿ 1 ಕೋಟಿ ಗಟ್ಟಲೆ ಜನ ಲೈಕ್ ಮಾಡ್ತಿದ್ದಾರೆ, ಸ್ಕ್ರಾಲ್ ಮಾಡ್ತಿದ್ದಾರೆ. ಸೊ ಇಷ್ಟು ಜನಕ್ಕೆ ಆ ಒಂದು ಅಪ್ಲಿಕೇಶನ್ ಹೇಗೆ ಆಕ್ಸೆಸಿಬಲ್ ಆಗಿದೆ? ಅಷ್ಟು ಫೋಟೋಸ್ ಎಲ್ಲಿಂದ ಬರ್ತಿದೆ, ಎಲ್ಲಿ ಸ್ಟೋರ್ ಮಾಡ್ತಿದ್ದಾರೆ, ಇದೆಲ್ಲದನ್ನು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಅಂಡ್ ಆಲ್ಸೋ ನಾವು ನೆಟ್ಫ್ಲಿಕ್ಸ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಕೋವಿಡ್ ಟೈಮ್ ಇಂದ ಅಂತೂ ಜಾಸ್ತಿನೇ ಆಗೋಯ್ತು. ನಾನಂತೂ ದಿನಕ್ಕೆ 1-2 ಸೀಸನ್ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೆ. ಇಷ್ಟೊಂದು ವಿಡಿಯೋಸ್, ದಟ್ ಇಸ್ ಮೂವೀಸ್ ಆಗಿರ್ಬೋದು, ಟಿವಿ ಸೀರೀಸ್ ಆಗಿರ್ಬೋದು, ಇದೆಲ್ಲ ಹೇಗೆ ಬಂತು, ಎಲ್ಲಿಂದ ಬರ್ತಾ ಇದೆ? ಅಂಡ್ ಆಲ್ಸೋ ನಾಸಾ ಕೂಡ ಸಿಮಿಲರ್ ಟೆಕ್ನಾಲಜಿನ ಅವ್ರ ಡೇಟಾನ ಬ್ಯಾಕಪ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ. ಅಂಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ನಮ್ಮ ಮೈಕ್ರೋ ಡಿಗ್ರಿಯಲ್ಲಿ ನಾವು ಕೂಡ ಸ್ಟೂಡೆಂಟ್ಸ್ಗೆ ರೆಕಾರ್ಡೆಡ್ ಸೆಷನ್ ನ ಆಕ್ಸೆಸ್ ಮಾಡೋದಕ್ಕೆ ಇದೇ ಒಂದು ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ತೀವಿ. ಸೊ ವೇರ್ ಆರ್ ವಿ ಆಲ್ ಸ್ಟೋರಿಂಗ್ ದಿಸ್ ಡೇಟಾ? Have you ever wondered? It is none other than Amazon S3. ಈ S3 ಯೂಸ್ ಮಾಡಿಕೊಂಡು we can store our data globally and also securely. ಅದು ಸ್ವಲ್ಪ ಅಮೌಂಟ್ ಆಫ್ ಡೇಟಾ ಅಂತ ಅಲ್ಲ, ಎನಿ ಅಮೌಂಟ್ ಆಫ್ ಡೇಟಾ ಈ S3 ಅಲ್ಲಿ ನಾವು ಸ್ಟೋರ್ ಮಾಡಬಹುದು. ಸೊ ಏನು ತಡ ಮಾಡದೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಇಸ್ ದಿಸ್ Amazon S3 ವರ್ಕಿಂಗ್. ಸೊ ಲೆಟ್ಸ್ ಗೋ. ಇವಾಗ S3 ಬಗ್ಗೆ ಕಂಪ್ಲೀಟ್ ಆಗಿ ಹೇಳೋದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನೀವೇನಾದ್ರೂ ನಿಮ್ ಫೋಟೋಸ್ ನ ಬ್ಯಾಕಪ್ ಮಾಡ್ಕೊಳ್ಳೋದಕ್ಕೆ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಪ್ಲೇಸ್, ನೀವು ಕೂಡ S3 ಯೂಸ್ ಮಾಡಬಹುದು. ಇಲ್ಲಿ ಎಷ್ಟೇ ಡೇಟಾ ಇದ್ರೂ ನೀವು ಸ್ಟೋರ್ ಮಾಡಬಹುದು, ಇಲ್ಲಿ ಏನು ಲಿಮಿಟ್ ಅಂತ ಇಲ್ಲ. ಅದಕ್ಕೆ ಅದನ್ನ ಹೇಗೆ ಆಕ್ಸೆಸ್ ಮಾಡೋದು, ವಾಟ್ ಈಸ್ ಹ್ಯಾಪನಿಂಗ್ ಇನ್ S3, ಇಸ್ ಇಟ್ ರಿಯಲಿ ಸೆಕ್ಯೂರ್ಡ್, ಇದೆಲ್ಲದಕ್ಕೂ ಆನ್ಸರ್ ನಿಮ್ಗೆ ಈ ವಿಡಿಯೋ ಕೊನೆ ಅಷ್ಟರಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ಸೊ ವಾಟ್ ಈಸ್ S3? AWS ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. AWS ಇಸ್ ಅ ಕ್ಲೌಡ್ ಪ್ರೊವೈಡರ್. ಅಲ್ಲಿ ನಮ್ಗೆ ಎಷ್ಟೊಂದು ಸರ್ವಿಸಸ್ ಇದೆ. ಆ ಸರ್ವಿಸಸ್ ಬಗ್ಗೆ ಒನ್ ಬೈ ಒನ್ ನೋಡೋಣ. ಅದಕ್ಕೂ ಮುಂಚೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ S3. S3 ಇಸ್ ಒನ್ ಆಫ್ ದಿ ಸರ್ವಿಸ್. ಸೊ ಈ S3 ಬಗ್ಗೆ ಹೇಳಬೇಕು ಅಂತಂದ್ರೆ ಇಟ್ ಈಸ್ ಅ ಸಿಂಪಲ್ ಸ್ಟೋರೇಜ್ ಸರ್ವಿಸ್. ಇಲ್ಲಿ ನೀವೇನೇನ್ ಸ್ಟೋರ್ ಮಾಡಬಹುದು, ಯು ಕ್ಯಾನ್ ಸ್ಟೋರ್ ಯುವರ್ ಮೀಡಿಯಾ, ಯು ಕ್ಯಾನ್ ಸ್ಟೋರ್ ಯುವರ್ ಡೇಟಾ ಲೈಕ್ ವಿಡಿಯೋಸ್, ಫೋಟೋಸ್, ಆಡಿಯೋಸ್, ಇದೆಲ್ಲದನ್ನು ಸೇವ್ ಮಾಡಬಹುದು. ಅಂಡ್ ಕನೆಕ್ಟಿಂಗ್ your local system to S3 is very very simple and also it is very secure. ಇವಾಗ ಈ S3 ಅಲ್ಲಿ ನಾವು ಏನೇನ್ ಮಾಡಬಹುದು, what is actually happening in the background, ಇದೆಲ್ಲದನ್ನು 5 ಸ್ಟೆಪ್ಸ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಈ Amazon S3 ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಲೆಟ್ ಯು ಸ್ಟೋರ್ ದಿ ಡೇಟಾ, ಮತ್ತೆ ಯಾವಾಗ ಬೇಕಿರೋ ಆ ಡೇಟಾನ ರಿಟ್ರೀವ್ ಮಾಡ್ಕೊಳ್ಬಹುದು. ಜೊತೆಗೆ ಈ ಡೇಟಾ ಅಷ್ಟು ನಿಮಗೆ ಯಾವ ಟೈಮ್ ಅಲ್ಲಾದ್ರೂ ಆಕ್ಸೆಸ್ ಕೂಡ ಮಾಡಬಹುದು. ಇಟ್ ಇಸ್ ನಾಟ್ ಲೈಕ್ ಅ ಲಾಕಿಂಗ್ ಪೀರಿಯಡ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಸಿಗದೇ ಇಲ್ಲ, ಆ ತರ ಎಲ್ಲ ಏನೂ ಇಲ್ಲ. ಯು ಕ್ಯಾನ್ ಆಕ್ಸೆಸ್ ಇಟ್, ರಿಟ್ರೀವ್ ಇಟ್ ಎನಿ ಟೈಮ್ ಯು ವಾಂಟ್. ಅಂಡ್ ಆಲ್ಸೋ ಹೇಗೆ ಡೆಟಾಲ್ ನಮ್ಮ ಎಲ್ಲ ಜರ್ಮ್ಸ್ 99.9% ಕಿಲ್ ಮಾಡುತ್ತೋ, ಅದೇ ತರನೇ ದಿಸ್ S3 ಹ್ಯಾಸ್ 99.99999, ದಟ್ ಇಸ್ 11 9s percentage ಆಫ್ ಡ್ಯೂರಬಿಲಿಟಿ. ಅಂದ್ರೆ ನಿಮ್ಮ ಡೇಟಾ ಲಾಸ್ ಆಗೋ ಚಾನ್ಸಸ್ ಇಟ್ ಇಸ್ ಕ್ಲೋಸ್ ಟು 0. ಇಷ್ಟು ಸೆಕ್ಯೂರ್ಡ್ ಪ್ಲಾಟ್ಫಾರ್ಮ್ ಇದ್ದಾಗ ವೈ ವಿಲ್ ದೇ ನಾಟ್ ಇನ್ವೆಸ್ಟ್? ಅದಕ್ಕೆ ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ನಾಸಾ ಎಲ್ಲರೂ ಈ S3 ನೇ ಯೂಸ್ ಮಾಡ್ತಿದ್ದಾರೆ ಟು ಸ್ಟೋರ್ ಆಲ್ ದೇರ್ ಡೇಟಾ. ಇವಾಗ S3 ಅಂದ್ರೆ ಏನು ಅಂತ ಗೊತ್ತಾಯ್ತು, ಬಟ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಫಸ್ಟ್ ಇಸ್ ಡೇಟಾ ಸ್ಟೋರೇಜ್ ಯೂಸ್ ಮಾಡ್ತೀವಿ. ಸೆಕೆಂಡ್ ಇಸ್ ಡೇಟಾ ಬ್ಯಾಕಪ್ ಅಂಡ್ ರಿಕವರಿ ಕೂಡ S3 ಯೂಸ್ ಮಾಡ್ತೀವಿ, ಲೈಕ್ ಹೌ ನಾಸಾ ಇಸ್ ಯೂಸಿಂಗ್. ಅಂಡ್ ನೆಕ್ಸ್ಟ್ ಈ ಡೇಟಾ ಬ್ಯಾಕಪ್ ಅಂಡ್ ರಿಕವರಿ ಜೊತೆಗೆ ವಿ ನೀಡ್ ಇಟ್ ಫಾರ್ ಡೇಟಾ ಅನಾಲಿಸಿಸ್, ಅಂದ್ರೆ ಬಿಗ್ ಡೇಟಾ ಅನಾಲಿಸಿಸ್ ಇರ್ಬೋದು, ಡೇಟಾ ಆರ್ಕೈವಿಂಗ್ ಇರ್ಬೋದು, ಅಂಡ್ ಆಲ್ಸೋ ಸ್ಟಾಟಿಕ್ ವೆಬ್ಸೈಟ್ಸ್ ನ ಹೋಸ್ಟ್ ಮಾಡೋದಕ್ಕಿರ್ಬೋದು. We will need S3. So, ಈ S3 ಅಂತ ಕೇಳಿದ ತಕ್ಷಣ there is one more word associated to it. ಈ S3 ಅನ್ನೋದು it's a service. ಬಟ್ ಎಲ್ಲಿ ಸ್ಟೋರ್ ಮಾಡ್ತಿದೀವಿ ಅಂತ ನೋಡೋದಕ್ಕೆ ವಿ ಆರ್ ಯೂಸಿಂಗ್ ಅ ಬಕೆಟ್. ಸೊ S3 ಬಕೆಟ್ ಅಂತಂದ್ರೆ ಈ ಬಕೆಟ್ ಒಂದು ಫೋಲ್ಡರ್ ಇದ್ದಂಗೆ. ಆ ಫೋಲ್ಡರ್ ಅಲ್ಲಿ ನಾವು ಎಲ್ಲಾ ಫೈಲ್ಸ್ ಆಡ್ ಮಾಡಬಹುದು, ಡೇಟಾನ ಆಡ್ ಮಾಡಬಹುದು, ನಮಗೆ ಏನೇನ್ ಬೇಕು ಎಲ್ಲ ಆಡ್ ಮಾಡಬಹುದು. ಅಂಡ್ ಈ ಫೋಲ್ಡರ್ ನ ನಾವು ಯಾವಾಗ ಬೇಕಿರೋ ಆಕ್ಸೆಸ್ ಮಾಡಬಹುದು. ಸೊ ಈ ಬಕೆಟ್ ಗೆ ನಾವು ಆಕ್ಸೆಸ್ ಕೊಡಬಹುದು, ಪಬ್ಲಿಕ್ ಪ್ರೈವೇಟ್ ಆಕ್ಸೆಸ್ ಇರಬಹುದು, ಯಾರು ಯಾವಾಗ ಯೂಸ್ ಮಾಡಬಹುದು, ಎಷ್ಟು ಜನ ಈ ಫೋಲ್ಡರ್ ನ ಆಕ್ಸೆಸ್ ಮಾಡಬಹುದು, ಇದೆಲ್ಲದನ್ನು ನಾವು ಅಥಾರಿಟಿ ತಗೊಂಡು ನಾವೇ ಅಸೈನ್ ಮಾಡಬಹುದು. ಸೊ ದಟ್ ಇಸ್ ವಾಟ್ ಇಸ್ Amazon S3 ಬಕೆಟ್. ಸೊ ನೀವೆಲ್ಲಾದ್ರೂ ಈ ಬಕೆಟ್ ಅಂತ ಕೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಅ ಫೋಲ್ಡರ್. ಇದನ್ನ ಕಂಟೈನರ್ ಅಂತ ಅನ್ಕೊಳ್ಳಿ, ಅದರಲ್ಲಿ ನಾವು ಎಲ್ಲ ಬಾಕ್ಸಸ್ ಆಗಿರ್ಬೋದು ಎಲ್ಲ ಆಡ್ ಮಾಡ್ತೀವಲ್ಲ, ಅದೇ ತರನೇ ಇಟ್ ಇಸ್ ಹ್ಯಾಪನಿಂಗ್ ವರ್ಚುಯಲಿ. ನೌ ಲೆಟ್ಸ್ ಗೋ ಟು ಸ್ಟೆಪ್ 2, ದಟ್ ಇಸ್ ಡಿಫರೆಂಟ್ ಸ್ಟೋರೇಜ್ ಕ್ಲಾಸಸ್. ಸೊ ಡಿಫರೆಂಟ್ ಸ್ಟೋರೇಜ್ ಕ್ಲಾಸಸ್ ಅಂತಂದ್ರೆ ನಾವು ಇದನ್ನ ಐಸ್ ಕ್ರೀಮ್ ಗೆ ಕಂಪೇರ್ ಮಾಡ್ಕೊಳ್ಳೋಣ. ಓಕೆ, ಸೊ ದೇರ್ ಆರ್
more than 3 different classes, but ನಾವು 3 important classes ನ ಕಲ್ತ್ಕೊಳ್ಳೋಣ. First one is standard. So standard ಅಂದ್ರೆ ಏನು ಅಂದ್ರೆ ನೀವು ಒಂದು ಸಿಂಗಲ್ ಸ್ಕೂಪ್ ಐಸ್ ಕ್ರೀಮ್ ತಗೊಂಡಾಗೆ ಇಟ್ ಇಸ್ ಫಾಸ್ಟ್ ಅಂಡ್ ಈಸಿ ಟು ಯೂಸ್. ಸೊ ನಿಮ್ಮ ಫೈಲ್ಸ್ ನ ನೀವು ಇಲ್ಲಿ ಕಂಪೇರ್ ಮಾಡ್ಕೋಬೇಕು ಅಂತಂದ್ರೆ ನೀವು ಯಾವ ಫೈಲ್ಸ್ ನ ಕ್ವಿಕ್ಲಿ ಆಕ್ಸೆಸಬಲ್ ಮಾಡಬಹುದು ಅಥವಾ ಯಾವ್ದಾವ್ದನ್ನ ನೀವು ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತಿರ್ತೀರಾ ಅದಕ್ಕೆ ಈ ಸ್ಟ್ಯಾಂಡರ್ಡ್ ಅನ್ನೋ ಸ್ಟೋರೇಜ್ ಕ್ಲಾಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೆಕೆಂಡ್ ಒನ್ ಇಸ್ ಇಂಟೆಲಿಜೆಂಟ್ ಟೈರಿಂಗ್. ಸೊ ಇದೇನು ಅಂತಂದ್ರೆ ಈಗ ನಿಮ್ಮ ಸ್ಮಾರ್ಟ್ ಫ್ರಿಡ್ಜ್ ಇದ್ದಂಗೆ ನೀವು ಯಾವಾಗ ಫ್ರಿಡ್ಜ್ ಯೂಸ್ ಮಾಡ್ತಿರಲ್ಲ ಅವಾಗ ಫ್ರಿಡ್ಜ್ ವಿಲ್ ಗೋ ಟು ಎನರ್ಜಿ ಸೇವಿಂಗ್ ಮೋಡ್. ಅದೇ ತರನೇ ನಿಮ್ಮ ಫೈಲ್ಸ್ ಗೆ ಕಂಪೇರ್ ಮಾಡ್ಕೊಳ್ಳಿ. ಸೊ ಈ ಫೈಲ್ಸ್ ಕೂಡ ಯಾವ್ದು ಫ್ರೀಕ್ವೆಂಟ್ಲಿ ಯೂಸ್ಡ್, ನಾಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅದೆಲ್ಲದನ್ನು ಬೈಫರ್ಕೇಟ್ ಮಾಡ್ಕೊಳ್ಳುತ್ತೆ ಆಟೋಮ್ಯಾಟಿಕಲಿ ಅಂಡ್ ದಿಸ್ ವಿಲ್ ಸೇವ್ ಅಪ್ ಯೋರ್ ಕಾಸ್ಟ್. ಅಂಡ್ ಥರ್ಡ್ ಒನ್ ಇಸ್ ಗ್ಲೇಷಿಯರ್. ಇದೇನು ಅಂತಂದ್ರೆ ಸ್ನೋ ಬಿದ್ದಾದ್ಮೇಲೆ ಇಟ್ ವಿಲ್ ಫಾರ್ಮ್ ಎನ್ ಐಸ್. ಕರೆಕ್ಟ್, ಆ ಐಸ್ ತುಂಬಾ ಗಟ್ಟಿ ಇರುತ್ತೆ. ಈ ಐಸ್ ಫಾರ್ಮ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್ ಬಟ್ ಇಟ್ ವಿಲ್ ಬಿ ವೆರಿ ವೆರಿ ಚೀಪ್. ನಿಮ್ಗೆ ರೋಡಲ್ಲೇ ಸಿಗುತ್ತೆ. ಇವಾಗ ಸ್ನೋಫಾಲ್ ಆಗೋ ಕಡೆ ಹೋಗ್ತೀವಿ ಅಂತಂದ್ರೆ ಅಲ್ಲೆಲ್ಲ ರೋಡಲ್ಲೇ ಈ ಐಸ್ ಸಿಗ್ತಾ ಇರುತ್ತೆ. ಸೊ ಇಟ್ ಇಸ್ ವೆರಿ ಚೀಪ್. ಸೊ ಅದೇ ತರನೇ ಈ ಗ್ಲೇಷಿಯರ್ ಕೂಡ. ಓಕೆ, ಸೊ ದೀಸ್ ಆರ್ ದಿ ಡಿಫರೆಂಟ್ ಸ್ಟೋರೇಜ್ ಕ್ಲಾಸಸ್. ಇದರಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ಪಿಕ್ ಮಾಡ್ಕೊಳ್ಬಹುದು. ನಿಮ್ಮ ಡೇಟಾ ಪ್ರಕಾರ ನೀವು ಯಾವ ತರ ಡೇಟಾನ ಯೂಸ್ ಮಾಡ್ತೀರಾ, ಎಷ್ಟು ಡೇಟಾ ಸ್ಟೋರ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನೀವು ಸ್ಟೋರೇಜ್ ಕ್ಲಾಸ್ ನ ಪಿಕ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಸ್ಟೆಪ್ ಇಸ್ ಹೌ ಸೆಕ್ಯೂರ್ಡ್ ಈಸ್ ಯೋರ್ S3 ಬಕೆಟ್. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಲ್ ಆರ್ ಡೇಟಾ ಇಸ್ ಎನ್ಕ್ರಿಪ್ಟೆಡ್. ಏನಕ್ಕೆ ಅಂತ ಹೇಳ್ತೀನಿ. ನಮ್ಮ ಡೇಟಾ ಅಷ್ಟನ್ನು ಆಬ್ಜೆಕ್ಟ್ಸ್ ಆಗಿ ಸೇವ್ ಆಗ್ತಾ ಇದೆ. ಸೊ ಈ ಆಬ್ಜೆಕ್ಟ್ಸ್ ಆಗಿ ಸೇವ್ ಆದಾಗ ನೋಬಡಿ ಕ್ಯಾನ್ ರೀಡ್ ಇಟ್, ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಅದ್ರ ಜೊತೆಗೆ ದೇರ್ ಆರ್ ಸೋ ಮೆನಿ ಪಾಲಿಸೀಸ್. ಅದರಲ್ಲಿ ACL ಪಾಲಿಸಿ ಅಂತ ಇದೆ, ದಟ್ ಇಸ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ಸ್. ಸೊ ಈ ಲಿಸ್ಟ್ ಪ್ರಕಾರ ನೀವು ಯಾರಿಗೆ ರೀಡ್ ಆಕ್ಸೆಸ್ ಕೊಡ್ಬೋದು, ಯಾರಿಗೆ ರೈಟ್ ಆಕ್ಸೆಸ್ ಕೊಡ್ಬೋದು, ಯಾರು ನಿಮ್ ಡೇಟಾನ ನೋಡ್ಬೋದು, ಯಾರು ನಿಮ್ ಡೇಟಾನ ಆಕ್ಸೆಸ್ ಮಾಡ್ಬೋದು, ಇದೆಲ್ಲದಕ್ಕೂ ಯು ವಿಲ್ ಹ್ಯಾವ್ ಅಥಾರಿಟಿ. ಅಂಡ್ ಆಲ್ಸೋ ದೇರ್ ಇಸ್ ಒನ್ ಮೋರ್ ಥಿಂಗ್, IAM ಪಾಲಿಸೀಸ್ ಅಂತಾನೂ ಇದೆ. ಇದರಲ್ಲೂ ಕೂಡ ಸಿಮಿಲರ್ ಥಿಂಗ್, ಯಾರ್ಯಾರಿಗೆ ಆಕ್ಸೆಸ್ ಕೊಡ್ಬೋದು, ಅದರಲ್ಲೂ ರೋಲ್ಸ್ ಅಂತ ಇದೆ, ಗ್ರೂಪ್ಸ್ ಅಂತ ಇದೆ. ಸೊ ಯಾರು ಓನರ್ ಆಗಿರ್ತಾರೆ, ಯಾರು ಆ ಗ್ರೂಪ್ ಅಲ್ಲಿ ಇರ್ತಾರೆ, ಯಾರು ರೋಲ್ ಅಲ್ಲಿ ಇರ್ತಾರೆ, ಇದೆಲ್ಲದನ್ನು ನೀವು ಆಕ್ಸೆಸ್ ಮಾಡ್ಬೋದು. ಅಂಡ್ ಆಲ್ಸೋ ಆ ಅಥಾರಿಟಿನ ನೀವೇ ಕೊಡ್ಬೋದು. ಸೊ ದಟ್ is why everything is secured and encrypted. So ಇಷ್ಟು ಸೆಕ್ಯೂರ್ಡ್ ಆಗಿರೋ ಒಂದು ಟೆಕ್ನಾಲಜಿನ ಯಾರ್ ಬೇಕಾದ್ರೂ ಯೂಸ್ ಮಾಡಬಹುದು ಅಂತಂದ್ರೆ ಹೌ ಗುಡ್ ಇಸ್ ದಟ್. ಈ S3 ಅನ್ನೋದು ಬರೀ ಸ್ಟೋರೇಜ್ ಅಂತಲ್ಲ, ಇಟ್ ಇಸ್ ಲೈಕ್ ಅ ಫೋರ್ಟ್ ಫಾರ್ ಆಲ್ ದ ಫೈಲ್ಸ್ ವಿ ಹ್ಯಾವ್. ಸೊ ಇದೇ ತರನೇ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಸ್ಮಾರ್ಟ್ ಇಸ್ ಇಟ್ ಆನ್ ಅವರ್ ವಾಲೆಟ್. ನಮ್ಮ ವಾಲೆಟ್ ಗೂ ಇದು ಚೀಪ್ ಆಗಿ ವರ್ಕೌಟ್ ಆಗ್ಬೇಕು ಅಲ್ವಾ, ಅವಾಗಷ್ಟೇ ನಾವು ಈ S3 ಅನ್ನೋ ಒಂದು ಸರ್ವಿಸ್ ನ ಯೂಸ್ ಮಾಡಕ್ಕಾಗೋದು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಕ್ಯಾನ್ ವಿ ಡೂ ಟು ಮೇಕ್ ಶೋರ್ ನಾವು ಎಲ್ಲ ಫೈಲ್ಸ್ ನ ಸೇವ್ ಮಾಡ್ತೀವಿ ಅಂಡ್ ಆಲ್ಸೋ for a very limited cost. So firstly you have to follow S3 life cycle. So ಈ ಲೈಫ್ ಸೈಕಲ್ ಅಂದ್ರೆ ಏನು ಅಂದ್ರೆ ನಿಮ್ಗೆ ಯಾವ ಸ್ಟೋರೇಜ್ ಪ್ಲಾನ್ ಬೇಕಾಗುತ್ತೆ ಆ ಸ್ಟೋರೇಜ್ ಗೆ ಸ್ವಿಚ್ ಮಾಡ್ಕೊಳ್ಬಹುದು ಎನಿ ಟೈಮ್. ನೀವು ಇವಾಗ ಫಸ್ಟ್ ಯಾವ್ದೋ ಒಂದು ಸ್ಟೋರೇಜ್ ಸೆಲೆಕ್ಟ್ ಮಾಡಿರ್ತೀರಾ, ಬಟ್ ಅದಾದ್ಮೇಲೆ ಇಫ್ ಯು ವಾಂಟ್ ಟು ಸ್ವಿಚ್ ಟು ಸಮಥಿಂಗ್ ಎಲ್ಸ್ ಯು ಕ್ಯಾನ್ ಸ್ಟಿಲ್ ಡೂ ಇಟ್. ಅಂಡ್ ಆಲ್ಸೋ S3 ನೀವು ಯಾವ ಫೈಲ್ಸ್ ನ ಇವಾಗ ಯೂಸ್ ಮಾಡೋದಿಲ್ಲ, ಇಟ್ ಇಸ್ ನಾಟ್ ನೀಡೆಡ್ ಫಾರ್ ಯು ಅಂತಂದ್ರೆ ಅದು ಆಟೋಮ್ಯಾಟಿಕಲಿ ಡಿಲೀಟ್ ಮಾಡೋ ಆಪ್ಷನ್ ಕೂಡ ಕೊಡುತ್ತೆ. ಸೊ ಈ ತರ ಏನ್ ಮಾಡಬಹುದು, ಯು ಕ್ಯಾನ್ ಸೇವ್ ಆನ್ ಅ ಲಾಟ್ ಆಫ್ ಕಾಸ್ಟ್. ನೀವು ಯಾವ ಡೇಟಾ ಯೂಸ್ ಮಾಡ್ತೀರಾ ಅದಕ್ಕೆ ಮಾತ್ರ ನೀವು ಪೇ ಮಾಡಿದ್ರೆ ಆಯ್ತು. ಸೊ ಈ ತರ ಇರೋದ್ರಿಂದ S3 ಇಸ್ ವೆರಿ ವೆರಿ ಹೆಲ್ಪ್ಫುಲ್. ಸೊ ಇದು ಲೈಫ್ ಸೈಕಲ್ ಏನು ಅಂತ ನಾನು ಡೆಮೋ ಅಲ್ಲಿ ಕೂಡ ತೋರಿಸ್ತೀನಿ. ಇಲ್ಲಿವರೆಗೂ ನೋಡಿದಿರಾ ಅಂತಂದ್ರೆ ಲೆಟ್ಸ್ ಡೂ ಅ ಕ್ವಿಕ್ ಕ್ವಿಜ್. ಸೊ ಇವಾಗ CCTV ಸರ್ವೈಲೆನ್ಸ್ ಅಲ್ಲಿ ಯಾವ್ದಾವ್ದು ವಿಡಿಯೋಸ್ ನಾವು ನೋಡ್ತೀವಿ, ಎವ್ರಿ ಡೇ ಎಷ್ಟೊಂದು ಜನ CCTV ಕ್ಯಾಮ್ರಾನ ಆಕ್ಸೆಸ್ ಮಾಡ್ತಿದ್ದಾರೆ, ಆ ಸರ್ವೈಲೆನ್ಸ್ ವಿಡಿಯೋಸ್ ನೆಲ್ಲ ಸ್ಟೋರ್ ಮಾಡ್ತಾರೆ. ಈ ಆರ್ಕೈವ್ಡ್ ವಿಡಿಯೋಸ್ ಎಲ್ಲ ಎಲ್ಲಿರುತ್ತೆ? ಹ್ಯಾವ್ ಯು ಎವರ್ ವಂಡರ್ಡ್? ಗೊತ್ತಿದೆ ಅಂತಂದ್ರೆ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಆನ್ಸರ್ ನ ಮೆನ್ಷನ್ ಮಾಡಿ. ರಿಯಲ್ ವರ್ಲ್ಡ್ ಅಲ್ಲಿ S3 ಇಸ್ ಬೀಯಿಂಗ್ ಯೂಸ್ಡ್ ಎವ್ರಿವೇರ್. ಮಿಲಿಯನ್ಸ್ ಆಫ್ ಸ್ಟಾರ್ಟ್ಅಪ್ಸ್ ಇವತ್ತು S3 ಯೂಸ್ ಮಾಡ್ತಾರೆ. ಇದೊಂದು ಲಕ್ಸುರಿ ಅಂತ ಹೇಳಕ್ ಆಗೋದಿಲ್ಲ, ಇಟ್ ಹ್ಯಾಸ್ ಬಿಕಮ್ ಅ ನೆಸೆಸಿಟಿ. ಎಲ್ಲರಿಗೂ S3 ಬೇಕಾಗ್ತಾ ಇದೆ. ಅಂಡ್ ಆಲ್ಸೋ ಯು ಮೈಟ್ ಬಿ ಸೀಯಿಂಗ್ S3 ಇನ್ ಮೆನಿ ವೆಬ್ ಹೋಸ್ಟಿಂಗ್ ಆಗಿರ್ಬೋದು, ಡೇಟಾ ರಿಕವರಿ ಆಗಿರ್ಬೋದು, ಡಿಸಾಸ್ಟರ್ ರಿಕವರಿ ಆಗಿರ್ಬೋದು, ಇದೆಲ್ಲಾ ಕಡೆನೂ S3 ಇಸ್ ಬೀಯಿಂಗ್ ಪ್ರೆಸೆಂಟ್. ಸೊ ಈ ತರ ಒಂದು S3 ನ ನಾವು ಕಲ್ತ್ಕೊಳ್ಳೋದಕ್ಕೆ ಏನು ತಡ ಮಾಡೋದ್ ಬೇಡ. ಇದಿಷ್ಟು ಅರ್ಥ ಆದ್ಮೇಲೆ ಲೆಟ್ಸ್ ಕ್ವಿಕ್ಲಿ ಅಂಡರ್ಸ್ಟ್ಯಾಂಡ್ ದಿಸ್ ಥ್ರೂ ಅ ಡೆಮೋ. ಓಕೆ, ಸೊ ಇವಾಗ S3 ಬಕೆಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ಲಿ ಯು ಹ್ಯಾವ್ ಟು ಕ್ರಿಯೇಟ್ ಅನ್ ಅಕೌಂಟ್ ಇನ್ AWS. ಸೊ AWS ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅಂಡ್ ದೆನ್ ಯು ಹ್ಯಾವ್ ಟು ಸೈನ್ ಇನ್. ಓಕೆ, ಸೈನ್ ಇನ್ ಮಾಡಾದ್ಮೇಲೆ ದಿಸ್ ವಿಲ್ ಬಿ ಯುವರ್ ಡ್ಯಾಶ್ ಬೋರ್ಡ್. ಸೊ ಈ ಡ್ಯಾಶ್ ಬೋರ್ಡ್ ಅಲ್ಲಿ ಏನೇನಿರುತ್ತೆ ಇದು ನಾನು ಫ್ರೀಕ್ವೆಂಟ್ಲಿ ಯೂಸ್ ಮಾಡಿದ್ದು ಇಲ್ಲಿ ಬರುತ್ತೆ. ಬಟ್ ಇಫ್ ಯು ಕೆನಾಟ್ ಸಿ S3 ಹಿಯರ್, ಇಲ್ಲಿ ಜಸ್ಟ್ ಟೈಪ್ ಮಾಡಿ, ಟೈಪ್ S3. ಓಕೆ, ನಿಮ್ಗೆ ಈ ಒಂದು ಆಪ್ಷನ್ ಸಿಗುತ್ತೆ ಅಂಡ್ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ಇಟ್. ನೀವು S3 ಗೆ ಎಂಟರ್ ಆಗ್ತೀರಾ. ಓಕೆ, ಸೊ ನಾವು ಲೆಟ್ಸ್ ಸಿ ಹೌ ಟು ಕ್ರಿಯೇಟ್ ಅ ಬಕೆಟ್. ಆ ಬಕೆಟ್ ಗೆ
ಫೈಲ್ ಹೇಗೆ ಅಪ್ಲೋಡ್ ಮಾಡೋದು, ಪರ್ಮಿಷನ್ಸ್ ಹೇಗೆ ಕೊಡೋದು, ಆಲ್ ಆಫ್ ದೀಸ್ ಲೆಟ್ಸ್ ಟ್ರೈ ಟು ಡೂ ಇಟ್. ಓಕೆ, ಸೊ ನಾವು ಇಲ್ಲಿ ನೀವು ನೋಡ್ಬೋದು ಕ್ರಿಯೇಟ್ ಅ ಬಕೆಟ್ ಅಂತ ಇದೆ. ಓಕೆ, ಕ್ರಿಯೇಟ್ ಅ ಬಕೆಟ್ ಅಂತ ಇದೆ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್ ಕ್ರಿಯೇಟ್ ಅ ಬಕೆಟ್ ಅಂಡ್ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಯು ವಿಲ್ ಸಿ ವಾಟ್ ಈಸ್ S3. ಓಕೆ, ಇಂಟ್ರೊಡಕ್ಷನ್ ಟು ಅಮೆಜಾನ್ S3 ಅಂತ ಒಂದು ಸ್ಮಾಲ್ ವಿಡಿಯೋ ಇದೆ. ಯು ವಾಂಟ್ ಟು ಸಿ ಯು ಕ್ಯಾನ್ ಸಿ ಇಟ್. ನಾನು ಏನೇನು ಹೇಳಿದ್ನೋ ಅದಷ್ಟನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂಡ್ ದೆನ್ ಬೆನಿಫಿಟ್ಸ್ ಏನು, ಅದರ ಫೀಚರ್ಸ್ ಏನು, ಆಲ್ ಆಫ್ ದೀಸ್ ಯು ವಿಲ್ ಸಿ ಹಿಯರ್. ನಾನು ಏನ್ ಹೇಳಿದೆ, ಫ್ಲೆಕ್ಸಿಬಲ್ ಸ್ಟೋರೇಜ್ ಇದೆ, ಸೆಕ್ಯೂರಿಟಿ ಇದೆ, ರೈಟ್, ಆಮೇಲೆ ಡೇಟಾ ಕಂಟ್ರೋಲ್ ಇದೆ, ಏನೇನಕ್ಕೆ ಯೂಸ್ ಮಾಡ್ತೀವಿ ಸಚ್ ಆಸ್ ಬ್ಯಾಕಪ್ ಅಂಡ್ ರೀಸ್ಟೋರ್, ಡಿಸಾಸ್ಟರ್ ರಿಕವರಿ, ಆಲ್ ಆಫ್ ದೀಸ್ ಆರ್ ಮೆನ್ಷನ್ ಹಿಯರ್ ಟು. ಓಕೆ, ಸೊ ನೌ ಲೆಟ್ಸ್ ಜಸ್ಟ್ ಗೋ ಟು ಕ್ರಿಯೇಟ್ ಅ ಬಕೆಟ್. ಓಕೆ, ಇವಾಗ ಬಕೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ಫಾರ್ ಮೈ ಜನರಲ್ ಪರ್ಪಸ್. ಓಕೆ, ಯಾವ ರೀಜನ್ ಅಂತ ಅದು ಆಟೋಮೆಟಿಕ್ ಆಗಿ ತಗೊಂಡಿದೆ ಬಿಕಾಸ್ ಇಟ್ ಇಸ್ ಕಮಿಂಗ್ ಫ್ರಮ್ ಹಿಯರ್. ನೌ ಐ ಹ್ಯಾವ್ ಟು ಗಿವ್ ಅ ಬಕೆಟ್ ನೇಮ್. ಸೊ ಈ ಬಕೆಟ್ ನೇಮ್ ಏನು ಅಂತಂದ್ರೆ ಇಟ್ ಶುಡ್ ಬಿ ಯೂನಿಕ್. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಬಕೆಟ್ ನೇಮ್ಸ್ ಮಸ್ಟ್ ಬಿ 3 to 63 ಕ್ಯಾರೆಕ್ಟರ್ಸ್. ಓಕೆ, ಆಮೇಲೆ ಯೂನಿಕ್ ಆಗಿರ್ಬೇಕು ವಿತ್ ಇನ್ ದ ಗ್ಲೋಬಲ್ ನೇಮ್ ಸ್ಪೇಸ್. ಮತ್ತೆ ಈ ಬಕೆಟ್ ನೇಮ್ ಆಲ್ರೆಡಿ ತಗೊಂಡ್ರೆ ಇಟ್ ವಿಲ್ ನಾಟ್ ಲೆಟ್ ಯು ಗಿವ್ ದ ಬಕೆಟ್ ನೇಮ್. ಓಕೆ, ಸೊ ಲೆಟ್ ಮೀ ಟ್ರೈ ದಿಸ್ ನ್ಯೂ ಬಕೆಟ್. ಓಕೆ, ಇದನ್ನ ಕೊಟ್ಟಿರ್ತೀನಿ. ಅಂಡ್ ದೆನ್ ಇಲ್ಲಿ ಓನರ್ಶಿಪ್ ಅಂತ ಕೇಳ್ತಿದೆ. ಸೊ ಇಲ್ಲಿ ಯಾರ್ಯಾರು ಈ ಅಕೌಂಟ್ ನ ಆಕ್ಸೆಸ್ ಮಾಡಬಹುದು ಅಂತ. ಸೊ ಇವಾಗ ಬೈ ಡಿಫಾಲ್ಟ್ ಆಗಿ ಇಟ್ ಇಸ್ ಸೇಯಿಂಗ್ ACLs ಡಿಸೇಬಲ್ಡ್ ಅಂತ ಇದೆ. ಓಕೆ, ದಟ್ ಈಸ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ ಏನಿದೆ ದಟ್ ಈಸ್ ಡಿಸೇಬಲ್ಡ್ ಅಂತ ಇದೆ. ಅದನ್ನ ಬೇಕಾದ್ರೆ ನೀವು ಎನೇಬಲ್ ಮಾಡ್ಕೊಳ್ಬಹುದು, ಬಟ್ ಫಾರ್ ನೌ ಲೆಟ್ಸ್ ಜಸ್ಟ್ ಕೀಪ್ ಇಟ್ ಆಸ್ ಡಿಸೇಬಲ್ಡ್. ಓಕೆ, ಮತ್ತೆ ಇಲ್ಲಿ ಬ್ಲಾಕ್ ಪಬ್ಲಿಕ್ ಆಕ್ಸೆಸ್ ಸೆಟ್ಟಿಂಗ್ಸ್ ಫಾರ್ ದಿಸ್ ಬಕೆಟ್ ಅಂದ್ರೆ ಯಾರ್ಯಾರು ಇವಾಗ ನಮ್ ಗೂಗಲ್ ಡ್ರೈವ್ ತರ. ಓಕೆ, ನಾವು ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಆಕ್ಸೆಸ್ ಕೊಡ್ತೀವಿ ಅಲ್ಲ. ಇವಾಗ ಯಾರು ಅಪ್ಲೋಡ್ ಮಾಡ್ಬೋದು, ಯಾರು ನಿಮ್ಮ ಫೈಲ್ ನ ವ್ಯೂ ಮಾಡ್ಬೋದು, ಅದೇ ತರಾನೇ ಇಲ್ಲೂ. ಸೊ ನಾವು ಬೈ ಡಿಫಾಲ್ಟ್ ಆಗಿ ಇಟ್ ಇಸ್ ಸೇಯಿಂಗ್ ಬ್ಲಾಕ್ ಆಲ್ ಪಬ್ಲಿಕ್ ಆಕ್ಸೆಸ್. ಸೊ ವಾಟ್ ಯು ಕ್ಯಾನ್ ಡೂ ಇಸ್, ನೀವು ಯಾವ್ದಾದ್ರು ಯಾವ್ದು ಬೇಕಾಗುತ್ತೆ ನಿಮ್ಗೆ ಅದ್ರ ಬೇಸಿಸ್ ಮೇಲೆ ಯು ಕ್ಯಾನ್ ಸೆಲೆಕ್ಟ್ ಇಟ್ ಹಿಯರ್ ಆರ್ ಎಲ್ಸ್ ಜಸ್ಟ್ ಬ್ಲಾಕ್ ಎವ್ರಿಥಿಂಗ್. ಓಕೆ, ನೀವು ಯಾರಿಗೂ ಆಕ್ಸೆಸ್ ಕೊಡ್ತಿಲ್ಲ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಬ್ಲಾಕ್ ಇಟ್. ಆರ್ ಇಫ್ ಯು ಆರ್ ಯೂಸಿಂಗ್ ದಿಸ್ ACLs ಎನೇಬಲ್ ಮಾಡ್ಕೊಂಡಿದ್ರೆ ACLs ನ ನೀವು ಎನೇಬಲ್ ಮಾಡ್ಕೊಳ್ಬಹುದು. ಇಲ್ಲಿ ಜಸ್ಟ್ ಕ್ಲಿಕ್ ಆನ್ ದೀಸ್ ಟು. Okay, like this. Okay, so for now let's just keep it as block all public access. And then bucket versioning ಅಂತ ಏನಿದೆ, ಇದೇನು ಅಂತಂದ್ರೆ ಇವಾಗ ಯಾವ ವರ್ಷನ್ ಇದೆ. ಓಕೆ, ಇವಾಗ ನೀವು ರಿಟ್ರೀವ್ ಮಾಡ್ಬೇಕಾದ್ರೆ ಅಥವಾ ಪ್ರಿಸರ್ವ್ ಮಾಡ್ಬೇಕಾದ್ರೆ ಅವಾಗೆಲ್ಲ ಯಾವ ವರ್ಷನ್ ಇರುತ್ತೆ ಅಂತ ನೋಡ್ಕೋಬೇಕಾಗತ್ತೆ. ಓಕೆ, ಸೊ ಎವ್ರಿ ಬಕೆಟ್ ಹ್ಯಾಸ್ ಇಟ್ಸ್ ವರ್ಷನ್ಸ್. ಓಕೆ, ಸೊ ಇವಾಗ ಅದ್ ಬೇಕಂದ್ರೆ ಯು ಕ್ಯಾನ್ ಜಸ್ಟ್ ಎನೇಬಲ್ ಇಟ್. Okay, or else you can keep it disabled. Enable, I suggest to keep it enabled. Okay, tag you don't have to do it now. Okay, you don't have to do anything now. Illi default encryption, this is for your security. Okay, default encryption ide irli. Okay, bucket key kuda enable agide by default agi, that should be there. Okay, now let's go to advanced settings. Idralli object look anta ide. Idenu antandre store objects using write once read many. ಓಕೆ, ಇದೇನು ಅಂತ ಯು ಜಸ್ಟ್ ಹ್ಯಾವ್, ನಿಮ್ಗೆ ಇದು ಏನು ಅಂತ ಅರ್ಥ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಸಿ ವಾಟ್ ಇಸ್ ದಿಸ್. ದಿಸ್ ಇಸ್ ಆಲ್ಸೋ ಫಾರ್ ಯುವರ್ ಸೆಕ್ಯೂರಿಟಿ ಪರ್ಪಸ್. ಓಕೆ, ಇಟ್ ಇಸ್ ಸ್ಟೋರ್ಡ್ ಆಸ್ ಆಬ್ಜೆಕ್ಟ್ಸ್ ಅಂತ ಹೇಳಿದ್ನಲ್ಲ, ಅದೇ ತರನೇ ಇದನ್ನು ಜಸ್ಟ್ ಫಾರ್ ಯುವರ್ ಸೆಕ್ಯೂರಿಟಿ ಪರ್ಪಸ್. ಅಂಡ್ ದೆನ್ ಗಿವ್ ಆನ್ ಕ್ರಿಯೇಟ್ ಬಕೆಟ್. ಓಕೆ, ಕ್ರಿಯೇಟ್ ಬಕೆಟ್ ಅಂತ ಕೊಟ್ಮೇಲೆ ಯು ಕ್ಯಾನ್ ಸಿ ಹಿಯರ್ ಬಕೆಟ್ ವಿತ್ ಸೇಮ್ ನೇಮ್ ಆಲ್ರೆಡಿ ಎಕ್ಸಿಸ್ಟ್. ಅಂದ್ರೆ ನಿಮ್ಮ ಬಕೆಟ್ ಅಂತ ಅಲ್ಲ, ಇಟ್ ಇಸ್ ಕನ್ಸಿಡರಿಂಗ್ ದ ಹೋಲ್ AWS ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರನ್ನೆಲ್ಲಾರನ್ನು ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ micro degree. Okay, let's just see how this works. Okay, ಇದನ್ನ ಯಾರು ತಗೊಂಡಿಲ್ಲ, it is creating. Fine. So now this bucket is created. Now ನೀವೇನ್ ಮಾಡ್ಬೋದು ಅಂತಂದ್ರೆ just click on this, ಈ ರೇಡಿಯೋ ಬಟನ್ ಅನ್ನೋದಿಲ್ಲ ಅದನ್ನ ಕ್ಲಿಕ್ ಮಾಡಿ you can just see what is there in this. Okay, ಇಲ್ಲಿ ಪ್ರೆಸೆಂಟ್ ಏನೂ ಇಲ್ಲ, ಕರೆಕ್ಟ್, ಇಲ್ಲಿ ಪ್ರೆಸೆಂಟ್ ಏನೂ ಇಲ್ಲ. Now you can upload anything you want. Okay, you can upload anything from your computer or anywhere. ನೀವು ಎಲ್ಲಿಂದಾದ್ರೂ ಅಪ್ಲೋಡ್ ಮಾಡಬೇಕು ಅಂದ್ರೆ you can still do it. Okay, you can add files, you can add folder. ನೀವು ಫೈಲ್ಸ್ ನ ಆಡ್ ಮಾಡಬೇಕು ಅಂತಂದ್ರೆ you can do it from your you can do it from your particular system or anything.
ಓಕೆ, ನಾನು ಇವಾಗ ಒಂದು ಫೈಲ್ನ ಆಡ್ ಮಾಡ್ತೀನಿ. Okay, if you can see here, I have added a PDF here. Okay, and then ಇದಕ್ಕೆ ಡೆಸ್ಟಿನೇಷನ್ ಡೀಟೇಲ್ಸ್ ಅಂತ ಇರುತ್ತೆ. ಅಂದ್ರೆ ಬಕೆಟ್ ವರ್ಷನಿಂಗ್ ಎನೇಬಲ್ ಮಾಡಿದ್ವಿ ನಾವು, ಸೊ ಇಟ್ ಇಸ್ ಎನೇಬಲ್ಡ್ ಬೈ ಡಿಫಾಲ್ಟ್. ಯಾವುದು ಸೆಕ್ಯೂರಿಟಿ ಟೈಪ್, ದಟ್ ಇಸ್ ಎನ್ಕ್ರಿಪ್ಷನ್ ಟೈಪ್ ಇದೆ. ಅಂಡ್ ದೆನ್ ಆಬ್ಜೆಕ್ಟ್ ಲುಕ್. ಓಕೆ, ಇಲ್ಲಿ ಫಿಕ್ಸ್ಡ್ ಅಮೌಂಟ್ ಆಫ್ ಟೈಮ್ಗೆ ದ ಬಕೆಟ್ ವಿಲ್ ಬಿ ಪ್ರಿವೆಂಟಿಂಗ್ ಫ್ರಮ್ ಬೀಂಗ್ ಡಿಲೀಟೆಡ್ ಆರ್ ಓವರ್ ರಿಟರ್ನ್. ಸೊ ಇವಾಗ ಓವರ್ ರಿಟರ್ನ್ ಅಂತಂದ್ರೆ ಈ ಫೈಲ್ ಬದಲು ಬೇರೆ ಫೈಲ್ ಬಂದು ಕೂತ್ಕೊಳ್ಳೋದು. ಓಕೆ, and then permissions ಏನೇನು ಅಂತ ನೋಡಿದ್ವಿ. we have blocked the permission for now, correct, for the ownership purpose. and then properties ಅಂತ ನೋಡಿದ್ರೆ now you can see ನಾನು ಏನೇನು ಹೇಳ್ದೆ ಅಂತ. you have standard, intelligent tiring, correct, glacier ಅಂತ ಹೇಳ್ದೆ. so whichever storage class you want, you can select it from here. okay, now let's just upload this. now we have everything else. let's just upload this and then let's save this. okay, ಇವಾಗ ಸೇವ್ ಆಗಿದೆ. ಸೊ ದಿಸ್ ಇಸ್ ದ ಲಿಂಕ್. ನೀವು ಈ ಲಿಂಕ್ ಥ್ರೂ ಈ ಬಕೆಟ್ ನ ಆಕ್ಸೆಸ್ ಮಾಡಬಹುದು. ಓಕೆ, ನಾವು ಇಫ್ ಐ ಜಸ್ಟ್ ಕ್ಲೋಸ್ ದಿಸ್, ಓಕೆ, ಅಂಡ್ ಇಫ್ ಯು ಸಿ ಹಿಯರ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಆಬ್ಜೆಕ್ಟ್ಸ್, ಕರೆಕ್ಟ್. ಸೊ ಇಲ್ಲಿ ನನ್ನ ಫೈಲ್ ಇದೆ. ಸಿ, ದಿಸ್ ಇಸ್ ಮೈ ಬಕೆಟ್ಸ್, ನ್ಯೂ ಬಕೆಟ್ ಮೈಕ್ರೋ ಡಿಗ್ರಿ ಅಂತ ಹಾಕಿದ್ದೀನಿ. ಅದರಲ್ಲಿ ಐ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಫೈಲ್. ಓಕೆ, in case I don't want to use this anymore, inna nange ee file beda antare, you can just delete it like this. okay, this is how you delete it. okay, illi confirmation ge delete anta type ಮಾಡಬೇಕು. okay, ಇಲ್ಲಿ ಹೇಳಿರ್ತಾರೆ type delete anta, you just have to type delete and then delete objects. okay, see, successfully deleted. now if you want to delete your bucket, ಅದಕ್ಕೂನು there is a way. just go to buckets. ಓಕೆ, ಇಲ್ಲಿ ನ್ಯೂ ಬಕೆಟ್ ಅಂತ ಮೆನ್ಷನ್ ಮಾಡಿದ್ವಿ ಅಲ್ಲ. ಓಕೆ, ಯು ಕ್ಯಾನ್ ಗೋ ಹಿಯರ್. ಯು ಕ್ಯಾನ್ ಐದರ್ ಎಂಟಿ ಇಟ್ ಇಫ್ ಇಟ್ ಇಸ್ ನಾಟ್ ಎಂಟಿ. ಫಸ್ಟ್ ಇದನ್ನ ಎಂಟಿ ಮಾಡ್ಕೊಂಡು ಅಂಡ್ ದೆನ್ ಯು ಕ್ಯಾನ್ ಗಿವ್ ಇಟ್ ಆಸ್ ಡಿಲೀಟ್. ಓಕೆ, ಇಲ್ಲಿ ಎಂಟಿ ಬಕೆಟ್ ಅಂತ ಕೊಡಿ ಅಂಡ್ ದೆನ್ ಜಸ್ಟ್ ಸೇ ಪರ್ಮನೆಂಟ್ಲಿ ಡಿಲೀಟ್. ಇಲ್ಲಿ ಏನಂತ ಟೈಪ್ ಮಾಡಿ ಅಂತ ಹೇಳಿರ್ತಾರೆ, ಅದನ್ನ ಮಾಡಿದ್ರೆ ಆಯ್ತು. ಪರ್ಮನೆಂಟ್ಲಿ ಡಿಲೀಟ್. okay, so this will empty your bucket and then it will also delete your bucket. okay, so right now ivaga delete agilla ansate. let's just see. okay, ivaga delete agilla. okay, let's just delete it like this because avagle empty irlilla anta torstu, that is why. okay, but once you delete this bucket, nimge enu recycle bin anta enu iradilla, or you will not have anything to recover this. okay, so ಅದಕ್ಕೆ ಇಲ್ಲಿ ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ, deleting a bucket cannot be undone. okay, now let's just delete the bucket. so this is how we can create a bucket and then add all the details we want and delete the bucket. ಐ ಹೋಪ್ ಇವಾಗ ನಿಮ್ಗೆ S3 ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಗೊತ್ತಾಗಿದೆ. ಅಂಡ್ ಆಲ್ಸೋ ನೀವೇನಾದ್ರೂ ನೆಕ್ಸ್ಟ್ ಜೆನ್ AI ಗೆ ಡೇಟಾ ಸೆಟ್ಸ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ, ಅದಕ್ಕೆ ನೀವು S3 ಯೂಸ್ ಮಾಡ್ತಿಲ್ವಾ, ದೆನ್ ಆರ್ ಯು ಇವನ್ ಸ್ಕೇಲಿಂಗ್? ಪ್ಲೀಸ್ S3 ಗೆ ಇವಾಗಲೇ ಸ್ವಿಚ್ ಆಗಿ. ಅಂಡ್ ಆಲ್ಸೋ ನೀವು ಈ ಇಡೀ ವಿಡಿಯೋ ನೋಡಿದಿರಾ ಅಂತಂದ್ರೆ ಐ ಆಮ್ ಪ್ರಿಟಿ ಶೋರ್ S3 ಹೇಗೆ ವರ್ಕ್ ಆಗುತ್ತೆ, ನೀವು ಯಾವ ತರ ಯೂಸ್ ಮಾಡಬಹುದು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೀವು S3 ನ ಇವಾಗಲೇ ಯೂಸ್ ಮಾಡಬಹುದು ಟು ಸ್ಟೋರ್ ಆಲ್ ಯುವರ್ ಡೇಟಾ ಅಂಡ್ ಆಲ್ಸೋ ಟು ಕೀಪ್ ಇಟ್ ಸೆಕ್ಯೂರ್ಡ್. ಸೊ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.